ಕೊಲೆ ಕೇಸ್ ಮತ್ತೆ ರೀಓಪನ್ ಆಗುತ್ತಾ? ಎಸ್ಐಟಿಗೆ ಸೌಜನ್ಯ ತಾಯಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಬೆನ್ನಲ್ಲೇ ಮೆಗಾ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಮುಂದೆ ಬಂದಿದ್ದಾರೆ ಮಹಿಳೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ದೂರನ್ನ ನೀಡಿರುವಂತಹ ಮಹಿಳೆ. ಆ ಮಹಿಳೆ ಯಾರು ದೂರನ್ನ ಕೊಟ್ಟಿದ್ದು? ಎಸ್ಐಟಿ ದೂರು ದಾಖಲಿಸಿದ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ನಡೆದಂತ ಘಟನೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಈಗ ಚಿಕ್ಕ ಕೆಂಪಮ್ಮ ದೂರನ್ನ ಕೊಟ್ಟಿದ್ದಾರೆ. ಮೌಖಿಕವಾಗಿ ದೂರು ದಾಖಲಿಸಿದ್ದಾಳೆ ಚಿಕ್ಕ ಕೆಂಪಮ್ಮ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಮಹಿಳೆ ಈಗ ದೂರನ್ನು ಸಲ್ಲಿಕೆ ಮಾಡಿರೋದು. ಈ ಮಹಿಳೆಯ ದೂರಿನಿಂದ ಮತ್ತೆ ಏನಾದರೂ ಬೆಳವಣಿಗೆ ನಡೆಯುತ್ತಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಸಹಾಯವಾಣಿಗೆ ದೂರು ಸಲ್ಲಿಕೆ ಮಾಡಿದ್ದಾಳೆ ಮಹಿಳೆ ಚಿಕ್ಕ ಕೆಂಪಮ್ಮ ಅಂತ. ಒಂದ್ ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಇದೇ ದೂರುದಾರೆ ಚಿಕ್ಕ ಕೆಂಪಮ್ಮ. ಸೌಜನ್ಯನನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಆ ಮಹಿಳೆಯನ್ನ ನಾನು ನೋಡಿದ್ದೆ, ಸೌಜನ್ಯ ಅನ್ನೋ ಯುವತಿಯನ್ನ ನಾನು ನೋಡಿದ್ದೆ ಅಂತ ಈಗ ಕೆಂಪಮ್ಮ ದೂರನ್ನ ಕೊಟ್ಟಿರೋದು. ಲಿಖಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯದ ಮಹಿಳೆ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿರೋದು. ಈಗ ದೂರನ್ನು ಸಲ್ಲಿಕೆ ಮಾಡಿದ್ದಾಳೆ. ಮತ್ತೆ ಈ ಕೇಸ್ ರೀಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸೌಜನ್ಯ ಕೇಸ್ಗೆ ಈಗ ಹೊಸ ಸಾಕ್ಷಿ ಸಿಕ್ಕಿದೆ. ದೂರುದಾರೆ ಚಿಕ್ಕ ಕೆಂಪಮ್ಮ ಬಂದಿರೋದು. ಈ ಕೆಂಪಮ್ಮ ಖುದ್ದಾಗಿ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಾನು ಸೌಜನ್ಯ ಯುವತಿಯನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ ಅನ್ನೋ ಮಾತನ್ನ ಹೇಳಿರೋದು ಎಸ್ಐಟಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಆ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ಬರೆದಿರುವಂತಹ ಪತ್ರ ಅದು. ಕೊಲೆ ಕೇಸ್ ಮತ್ತೆ ರೀಓಪನ್ ಆಗುತ್ತಾ? ಎಸ್ಐಟಿಗೆ ಸೌಜನ್ಯ ತಾಯಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಬೆನ್ನಲ್ಲೇ ಮೆಗಾ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಮುಂದೆ ಬಂದಿದ್ದಾರೆ ಮಹಿಳೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ದೂರನ್ನ ನೀಡಿರುವಂತಹ ಮಹಿಳೆ. ಆ ಮಹಿಳೆ ಯಾರು ದೂರನ್ನ ಕೊಟ್ಟಿದ್ದು? ಎಸ್ಐಟಿ ದೂರು ದಾಖಲಿಸಿದ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ನಡೆದಂತ ಘಟನೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಈಗ ಚಿಕ್ಕ ಕೆಂಪಮ್ಮ ದೂರನ್ನ ಕೊಟ್ಟಿದ್ದಾರೆ. ಮೌಖಿಕವಾಗಿ ದೂರು ದಾಖಲಿಸಿದ್ದಾಳೆ ಚಿಕ್ಕ ಕೆಂಪಮ್ಮ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಮಹಿಳೆ ಈಗ ದೂರನ್ನು ಸಲ್ಲಿಕೆ ಮಾಡಿರೋದು. ಈ ಮಹಿಳೆಯ ದೂರಿನಿಂದ ಮತ್ತೆ ಏನಾದರೂ ಬೆಳವಣಿಗೆ ನಡೆಯುತ್ತಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಸಹಾಯವಾಣಿಗೆ ದೂರು ಸಲ್ಲಿಕೆ ಮಾಡಿದ್ದಾಳೆ ಮಹಿಳೆ ಚಿಕ್ಕ ಕೆಂಪಮ್ಮ ಅಂತ. ಒಂದ್ ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಇದೇ ದೂರುದಾರೆ ಚಿಕ್ಕ ಕೆಂಪಮ್ಮ. ಸೌಜನ್ಯನನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಆ ಮಹಿಳೆಯನ್ನ ನಾನು ನೋಡಿದ್ದೆ, ಸೌಜನ್ಯ ಅನ್ನೋ ಯುವತಿಯನ್ನ ನಾನು ನೋಡಿದ್ದೆ ಅಂತ ಈಗ ಕೆಂಪಮ್ಮ ದೂರನ್ನ ಕೊಟ್ಟಿರೋದು. ಲಿಖಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯದ ಮಹಿಳೆ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿರೋದು. ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾಳೆ. ಮತ್ತೆ ಈ ಕೇಸ್ ರೀಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸೌಜನ್ಯ ಕೇಸ್ಗೆ ಈಗ ಹೊಸ ಸಾಕ್ಷಿ ಸಿಕ್ಕಿದೆ. ದೂರುದಾರೆ ಚಿಕ್ಕ ಕೆಂಪಮ್ಮ ಬಂದಿರೋದು. ಈ ಕೆಂಪಮ್ಮ ಖುದ್ದಾಗಿ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಾನು ಸೌಜನ್ಯ ಯುವತಿಯನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ ಅನ್ನೋ ಮಾತನ್ನ ಹೇಳಿರೋದು ಎಸ್ಐಟಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಆ ಪತ್ರವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಒಂದ್ ಕಡೆ ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ಬರೆದಿರುವಂತಹ ಪತ್ರ ಅದು. ಕೊಲೆ ಕೇಸ್ ಮತ್ತೆ ರೀಓಪನ್ ಆಗುತ್ತಾ? ಎಸ್ಐಟಿಗೆ ಸೌಜನ್ಯ ತಾಯಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಬೆನ್ನಲ್ಲೇ ಮೆಗಾ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಮುಂದೆ ಬಂದಿದ್ದಾರೆ ಮಹಿಳೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ದೂರನ್ನ ನೀಡಿರುವಂತಹ ಮಹಿಳೆ. ಆ ಮಹಿಳೆ ಯಾರು ದೂರನ್ನ ಕೊಟ್ಟಿದ್ದು? ಎಸ್ಐಟಿ ದೂರು ದಾಖಲಿಸಿದ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ನಡೆದಂತ ಘಟನೆ.
ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಈಗ ಚಿಕ್ಕ ಕೆಂಪಮ್ಮ ದೂರನ್ನ ಕೊಟ್ಟಿದ್ದಾರೆ. ಮೌಖಿಕವಾಗಿ ದೂರು ದಾಖಲಿಸಿದ್ದಾಳೆ ಚಿಕ್ಕ ಕೆಂಪಮ್ಮ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಮಹಿಳೆ ಈಗ ದೂರನ್ನು ಸಲ್ಲಿಕೆ ಮಾಡಿರೋದು. ಈ ಮಹಿಳೆಯ ದೂರಿನಿಂದ ಮತ್ತೆ ಏನಾದರೂ ಬೆಳವಣಿಗೆ ನಡೆಯುತ್ತಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಸಹಾಯವಾಣಿಗೆ ದೂರು ಸಲ್ಲಿಕೆ ಮಾಡಿದ್ದಾಳೆ ಮಹಿಳೆ ಚಿಕ್ಕ ಕೆಂಪಮ್ಮ ಅಂತ ಒಂದ್ ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಇದೇ ದೂರುದಾರೆ ಚಿಕ್ಕ ಕೆಂಪಮ್ಮ. ಸೌಜನ್ಯನನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಆ ಮಹಿಳೆಯನ್ನ ನಾನು ನೋಡಿದ್ದೆ, ಸೌಜನ್ಯ ಅನ್ನೋ ಯುವತಿಯನ್ನ ನಾನು ನೋಡಿದ್ದೆ ಅಂತ ಈಗ ಕೆಂಪಮ್ಮ ದೂರನ್ನ ಕೊಟ್ಟಿರೋದು. ಲಿಖಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯದ ಮಹಿಳೆ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದು ಮನವಿಯನ್ನು ಮಾಡಿಕೊಂಡಿರೋದು. ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾಳೆ. ಮತ್ತೆ ಈ ಕೇಸ್ ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸೌಜನ್ಯ ಕೇಸ್ಗೆ ಈಗ ಹೊಸ ಸಾಕ್ಷಿ ಸಿಕ್ಕಿದೆ. ದೂರುದಾರ ಚಿಕ್ಕ ಕೆಂಪಮ್ಮ ಬಂದಿರೋದು. ಈ ಕೆಂಪಮ್ಮ ಖುದ್ದಾಗಿ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಾನು ಸೌಜನ್ಯ ಯುವತಿಯನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ ಅನ್ನೋ ಮಾತನ್ನ ಹೇಳಿರೋದು ಎಸ್ಐಟಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಆ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದಾರೆ ಒಂದ್ ಕಡೆ. ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ಬರೆದಿರುವಂತಹ ಪತ್ರ ಅದು. ಕೊಲೆ ಕೇಸ್ ಮತ್ತೆ ರೀಓಪನ್ ಆಗುತ್ತಾ? ಎಸ್ಐಟಿಗೆ ಸೌಜನ್ಯ ತಾಯಿ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಬೆನ್ನಲ್ಲೇ ಮೆಗಾ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ ಮತ್ತೆ ರೀಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ನಡೀತಾ ಇದೆ. ಸೌಜನ್ಯ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಮುಂದೆ ಬಂದಿದ್ದಾರೆ ಮಹಿಳೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ದೂರನ್ನ ನೀಡಿರುವಂತಹ ಮಹಿಳೆ. ಆ ಮಹಿಳೆ ಯಾರು ದೂರನ್ನ ಕೊಟ್ಟಿದ್ದು? ಎಸ್ಐಟಿ ದೂರು ದಾಖಲಿಸಿದ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ನಡೆದಂತ ಘಟನೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಈಗ ಚಿಕ್ಕ ಕೆಂಪಮ್ಮ ದೂರನ್ನ ಕೊಟ್ಟಿದ್ದಾರೆ. ಮೌಖಿಕವಾಗಿ ದೂರು ದಾಖಲಿಸಿದ್ದಾಳೆ ಚಿಕ್ಕ ಕೆಂಪಮ್ಮ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಮಹಿಳೆ ಈಗ ದೂರನ್ನ ಸಲ್ಲಿಕೆ ಮಾಡಿರೋದು. ಈ ಮಹಿಳೆಯ ದೂರಿನಿಂದ ಮತ್ತೆ ಏನಾದರೂ ಬೆಳವಣಿಗೆ ನಡೆಯುತ್ತಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಸಹಾಯವಾಣಿಗೆ ದೂರು ಸಲ್ಲಿಕೆ ಮಾಡಿದ್ದಾಳೆ ಮಹಿಳೆ ಚಿಕ್ಕ ಕೆಂಪಮ್ಮ ಅಂತ ಒಂದ್ ಕಡೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಇದೇ ದೂರುದಾರೆ ಚಿಕ್ಕ ಕೆಂಪಮ್ಮ. ಸೌಜನ್ಯನನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಆ ಮಹಿಳೆಯನ್ನ ನಾನು ನೋಡಿದ್ದೆ, ಸೌಜನ್ಯ ಅನ್ನೋ ಯುವತಿಯನ್ನ ನಾನು ನೋಡಿದ್ದೆ ಅಂತ ಈಗ ಕೆಂಪಮ್ಮ ದೂರನ್ನ ಕೊಟ್ಟಿರೋದು. ಲಿಖಿತವಾಗಿ ದೂರನ್ನ ಕೊಟ್ಟಿದ್ದಾರೆ. ಮಂಡ್ಯದ ಮಹಿಳೆ ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದು ಮನವಿಯನ್ನು ಮಾಡಿಕೊಂಡಿರೋದು. ಈಗ ದೂರನ್ನ ಸಲ್ಲಿಕೆ ಮಾಡಿದ್ದಾಳೆ. ಮತ್ತೆ ಈ ಕೇಸ್ ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸೌಜನ್ಯ ಕೇಸ್ಗೆ ಈಗ ಹೊಸ ಸಾಕ್ಷಿ ಸಿಕ್ಕಿದೆ. ದೂರುದಾರ ಚಿಕ್ಕ ಕೆಂಪಮ್ಮ ಬಂದಿರೋದು. ಈ ಕೆಂಪಮ್ಮ ಖುದ್ದಾಗಿ ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನಾನು ಸೌಜನ್ಯ ಯುವತಿಯನ್ನ ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ ಅನ್ನೋ ಮಾತನ್ನ ಹೇಳಿರೋದು ಎಸ್ಐಟಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು. ಆ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದಾರೆ ಒಂದ್ ಕಡೆ. ಚಿಕ್ಕ ಕೆಂಪಮ್ಮ ಎಸ್ಐಟಿಗೆ ಬರೆದಿರುವಂತಹ ಪತ್ರ ಅದು.